ಹಲೋ ಗೈಸ್, ಎಲ್ಲರಿಗೆ ಚಾಪಿ ವ್ಲಾಗ್ಸಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಚಿಕನ್ ಕಬ್ಜಾ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ ತೆಗೆದು ಅದಕ್ಕೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ಕಾಯಿ ಮೆಣಸಿನ ಪೇಸ್ಟ್, ಸ್ವಲ್ಪ ಅರಶಿನ ಹುಡಿ ಹಾಗೂ ಚಿಲ್ಲಿ ಪೌಡರ್ ಹಾಗೂ ಕೊತ್ತಂಬರಿ ಹುಡಿ, ಗರಂ ಮಸಾಲ 1 to 3 ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಆದ ನಂತರ ತೊಳೆದಿದ್ದ ಚಿಕನನ್ನು ಹಾಕಿ ಎಲ್ಲ ಚಿಕನಿಗೆ ಮಸಾಲೆ ಹಿಡಿಯುವಷ್ಟು ಮಿಕ್ಸ್ ಮಾಡಿ. ನಂತರ 5 ನಿಮಿಷ ಮ್ಯಾಗ್ನೇಟ್ ಆಗಲು ಫ್ರಿಜ್ಜಿನಲ್ಲಿ ಇಡಿ. ನಂತರ ಗ್ಯಾಸ್ನಲ್ಲಿ ಕುಕ್ಕರ್ ಇಟ್ಟು ಅದು ಬಿಸಿಯಾದ ತಕ್ಷಣ ಆಯಿಲ್ ಹಾಕಿ, ಆಯಿಲ್ ಬಿಸಿಯಾದಾಗ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಸ್ವಲ್ಪ ಅರಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಕುಕ್ಕರಿಗೆ ಹಾಕಿ, ನಂತರ ಸ್ವಲ್ಪ ಕೆತ್ತ ಲವಂಗಗಳನ್ನು ಹಾಕಿ, ಅದೇ ನೀರಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ, ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕಿ, ಸ್ವಲ್ಪ ಕೊತ್ತಂಬರಿ ಹುಡಿ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ 1 to 3 ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ನಿಂಬೆ ರಸ ಮತ್ತು ಎಲ್ಲ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮ್ಯಾಗ್ನೇಟ್ ಆದ ಚಿಕನ್ನನ್ನು ಈ ನೀರಿಗೆ ಹಾಕಿ, ಚಿಕನ್ ಹಾಕಿದ ಮಸಾಲೆಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಇಲ್ಲಿ ನಾನು ಗಂಧಸಾಲ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ನೀವು ನಿಮಗೆ ಇಷ್ಟವಾದ ಅಕ್ಕಿಯನ್ನು ತೆಗೆದುಕೊಳ್ಳಿ. ಮತ್ತು ನಾನು 1 ಲೋಟ ಅಕ್ಕಿ ತೆಗೆದಿದ್ದೇನೆ, ಅದನ್ನು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ತೊಳೆಯುವ. ಕುದಿ ಬರುವ ನೀರಿಗೆ ತೊಳೆದಿಟ್ಟ ಅಕ್ಕಿಯನ್ನು ಹಾಕುವ. ಮತ್ತು ಸೌಟಿಂದ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ ಮುಚ್ಚಲು ಹಾಕಿ 2 ವಿಜಿಲ್ ಬರುವವರೆಗೂ ಕಾಯಿರಿ. ವಿಜಿಲ್ ಮುಗಿದ ನಂತರ ಕುಕ್ಕರ್ ಓಪನ್ ಮಾಡಿ. ಚಿಕನ್ ಕಬ್ಜಾ ರೆಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.